ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆ ಈ ಮೀಟಿಂಗ್ನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಚರ್ಚೆ ಆಗಿಲ್ಲ. ಪಕ್ಷದ ಬಲವರ್ಧನೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 4 ಗೋಡೆಗಳ ಆಚೆ ಮಾತು ಹೋಗದಂತೆ ಕೆಲಸ ಮಾಡಬೇಕು, ಯಾವ ರೀತಿ ಪಕ್ಷವನ್ನು ಬಲಪಡಿಸಬಹುದು ಅಂತ ಶಾಸಕರಲ್ಲಿ ಅಭಿಪ್ರಾಯ ಕೇಳಿದ್ದಾರೆ. ಅವರವರ ಸಲಹೆ ಕೊಟ್ಟಿದ್ದಾರೆ. ಸಂಘಟನೆ ಪರ್ವ, ನೇಮಕಾತಿ, ಚುನಾವಣೆ ಪ್ರಕ್ರಿಯೆ ಬಗ್ಗೆ ನಡೀತಾ ಇದೆ. ಇನ್ನು ಸಭೆಯ ಪ್ರಾರಂಭದಲ್ಲೇ ನಮ್ಮ ಪ್ರಭಾರಿಗಳು ಅಧ್ಯಕ್ಷರಾಗಬೇಕು ಅಂತ ಯಾರೂ ಕೂಡ ಸಲಹೆ ಮಾಡಿಲ್ಲ ಮತ್ತು ಅವರು ಕೂಡ ಕೇಳಿಲ್ಲ ಅಂತ ಪ್ರತಿಕ್ರಿಯೆಯನ್ನು ಅಶ್ವಥ್ ನಾರಾಯಣ್ ಕೊಟ್ಟಿದ್ದಾರೆ. ರೀತಿ ಪಕ್ಷವನ್ನು ಬಲಪಡಿಸಬೇಕು. ಪಕ್ಷವನ್ನು ಬಲಪಡಿಸಲಿಕ್ಕೆ ಶಾಸಕರಲ್ಲಿ ಸಲಹೆಗಳನ್ನು ಕೇಳಿದರು. ಚುನಾಯಿತ ಪ್ರತಿನಿಧಿಗಳು, ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಸದಸ್ಯರಲ್ಲಿ ಯಾವ ರೀತಿ ಪಕ್ಷವನ್ನು ಬಲಪಡಿಸಲಿಕ್ಕೆ ನಿಮ್ಮಲ್ಲಿ ಸಲಹೆ ಇದೆ ಅನ್ನೋದನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಅದಕ್ಕೆ ವಿವಿಧ ಶಾಸಕರುಗಳು ಎಲ್ಲರೂ ತಮ್ಮ ಸಲಹೆಗಳನ್ನು ತಿಳಿಸಿದ್ದಾರೆ. ಏನೊಂದು ರಾಜ್ಯ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಯಾವುದೂ ಮಾತುಕತೆ ಅಲ್ಲ ಇದು. ರಾಜ್ಯ ಅಧ್ಯಕ್ಷರು ನಿಮ್ಗೆ ಯಾರು ಬೇಕು, ನಿಮ್ಗೆ ಯಾರು ಬೇಡ, ಇನ್ನೊಂದು ಮತ್ತೊಂದು ಚರ್ಚೆ ಏನಿರಲಿಲ್ಲ. ಭಾಳ ಮುಖ್ಯವಾಗಿ ಪಕ್ಷ ಬಲಪಡಿಸಲಿಕ್ಕೆ ಹೀಗೆ ನಾವು ಕೆಲಸವನ್ನು ಮಾಡ್ಬೋದು ಅಂತ ಕೇಳಿದ್ರು. ಹಾಗಾಗಿ ಯಾರ್ಯಾರು ಏನೇನು ಸಲಹೆ ಕೊಡಬೇಕೋ ಕೊಟ್ಟಿದ್ದು. ಯಾವ ರೀತಿ ಪಕ್ಷವನ್ನು ಬಲಪಡಿಸಬೇಕು, ಪಕ್ಷವನ್ನು ಬಲಪಡಿಸಲಿಕ್ಕೆ ಶಾಸಕರಲ್ಲಿ ಸಲಹೆಗಳನ್ನು ಕೇಳಿದರು. ಚುನಾಯಿತ ಪ್ರತಿನಿಧಿಗಳು, ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಸದಸ್ಯರಲ್ಲಿ ಯಾವ ರೀತಿ ಪಕ್ಷವನ್ನು ಬಲಪಡಿಸಲಿಕ್ಕೆ ನಿಮ್ಮಲ್ಲಿ ಸಲಹೆ ಇದೆ ಅನ್ನೋದನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಅದಕ್ಕೆ ವಿವಿಧ ಶಾಸಕರುಗಳು ಎಲ್ಲರೂ ತಮ್ಮ ಸಲಹೆಗಳನ್ನು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.